ವಿಲ್ ಸಿ. ಸಹಜವಾಗಿ ಅಪ್ಪು ಸರ್ ಜೊತೆ ಆಯಿತು, ಪ್ರಭಾಸ್ ಅವ್ರ ಜೊತೆ ಆಯಿತು. ಒಂದು ಕಲಾ ಕನಸು ಶುರುವಾದಾಗ ಸಹಜವಾಗೇ ಒಂದಿಷ್ಟು ಆಲೋಚನೆಗಳಿರುತ್ತೆ. ಇನ್ನು ಇಂಥವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು, ಇನ್ನು ಇಂಥವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು, ಕನ್ನಡದ ಯಾವ ಸ್ಟಾರ್ಗಳ ಜೊತೆಗೆ ಇಂಥದ್ದೊಂದು ಕ್ಯಾರೆಕ್ಟರ್ ಮಾಡಬೇಕು, ಡ್ರೀಮ್ ರೋಲ್ ಬಗ್ಗೆ ಆಗಿರ್ಬೋದು, ಅವರ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡೋದ್ರ ಬಗ್ಗೆ ಆಗಿರ್ಬೋದು, ಆಲೋಚನೆಗಳಿದೆ. ನನಗೆ ದರ್ಶನ್ ಸರ್ ಜೊತೆ ತುಂಬ ಆಸೆ ಇತ್ತು, ಮಾಡಿಬಿಟ್ಟಿದ್ದೀನಿ ಸರ್. ಆ್ಯಕ್ಚುಲಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ಅವ್ರ ಅಪೋಸಿಟ್ ಒಂದು ಅಂದರೆ ಪರ್ಫೆಕ್ಟ್ ವಿಲನ್ ಆಗಿ ನಿಲ್ಲಬೇಕು. ದರ್ಶನ್ ಸರ್ಗೆ ಅಪೋಸಿಟ್ ಆಗಿ ಇರಬೇಕು ನಾನು. ಸೊ ಆ ಥರದೊಂದು ರೋಲಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ನಾನು ಡಿ ಬಾಸ್ ಫ್ಯಾನ್, ನಾನು ಕೂಡ ಯಾವತ್ತು ಫಸ್ಟ್ ಡೇ ಫಸ್ಟ್ ಶೋ ಫ್ಯಾನ್ಸ್ಗಳ ಮಧ್ಯೆ ನಾನು ಕೂಡ ಕೂತ್ಕೊಂಡು ನೋಡ್ತೀನಿ. ಅವ್ರ ಎಂಟ್ರಿ ಶಿಳ್ಳೆ ಹೊಡೆಯೋದು ಎಲ್ಲ. ಆ್ಯಂಡ್ ಶಿವಣ್ಣ, ಎಸ್ ಸರ್ ಇವರೆಲ್ಲ ನಮಗೆ ತುಂಬ ಇನ್ಸ್ಪೈರ್ ಮಾಡಿದವರು. ಆ್ಯಂಡ್ ಇವನ್ ಸುದೀಪ್ ಸರು, ಅವ್ರ ಸಿನಿಮಾ ನೋಡ್ಕೊಂಡು ನಾವು ಬೆಳೆದವರು. ನಮ್ಗೆ ಗಂಧ ಗಾಳಿ ಗೊತ್ತಿರಲಿಲ್ಲ ಸರ್. ನಾವೆಲ್ಲ ಶೂಟ್ಗೆ ಹೋದಾಗ ಸುದೀಪ್ ಸರ್ದು, ದರ್ಶನ್ ಸರ್ದೆಲ್ಲ ಶೂಟ್ ನಡೀತಾ ಇತ್ತಂದ್ರೆ ಎಲ್ಲ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ವಿ ನಾವು. ಅವರಿಂದ ನಾವೆಲ್ಲ ತುಂಬ ಅದನ್ನು ತಿಳ್ಕೊಂಡು ನಾವು ಹೆಂಗೆ ಮಾಡಬೇಕು, ಏನು ಮಾಡಬೇಕು. ಸರ್ ನಾನು ಎಲ್ಲೋ ಆ್ಯಕ್ಟಿಂಗು ಅಥವಾ ಮತ್ತೊಂದು ಏನು ಕಲ್ತಿದ್ದಿಲ್ಲ, ಇಂಡಸ್ಟ್ರಿಗೆ ಎಂಟ್ರಿ ಆದೆ. ಇಲ್ಲಿ ಬಂದಾದ್ಮೇಲೆ ಗೊತ್ತಾಯಿತು ಸರ್, ತುಂಬ ಕಾಂಪಿಟೇಟಿವ್ ಫೀಲ್ಡು. ನಾನಿಲ್ಲಿ ಉಳಿಬೇಕಂದ್ರೆ ನನಗೆ ಕಲೀಲೇಬೇಕು. ಇಲ್ಲಿ ಇಂಡಸ್ಟ್ರಿ ಎಂಟ್ರಿ ಆಗ್ತಾ ನಾನು ಅದನ್ನು ಅಭ್ಯಾಸ ಮಾಡಿಕೊಂಡೆ. ಫೈಟ್ಸ್ ಆಗಲಿ, ಡ್ಯಾನ್ಸ್ ಆಗಲಿ, ಆ್ಯಕ್ಟಿಂಗಲ್ಲಿ ಏನು ವೇರಿಯೇಷನ್ನು, ಏನು ಮಾಡಬೇಕು ನೋಡ್ತಾ ಕಲ್ತಿದ್ದು ಸರ್. ಇವತ್ತು ಓಕೆ ತಕ್ಕ ಮಟ್ಟಿಗಿದ್ದೀನಿ. ಇನ್ನು ಬೇರೆ ಥರದಲ್ಲಿ ಒಂದಿಷ್ಟು ಪ್ಲ್ಯಾನ್ಗಳಿದೆ ಸರ್. ಕಲಿಯೋ ಥ್ರೂ ಒಂದಿಷ್ಟಿದೆ, ಅದನ್ನ ಮಾಡಬೇಕು. ಆ್ಯಂಡ್ ಡೈರೆಕ್ಟ್ರ್ ಬಂದುಬಿಟ್ಟು ಸರ್, ನನಗೆ ಮಾಸ್ ಸಿನಿಮಾ ತುಂಬ ಇಷ್ಟ. ನಮ್ಮ ಪರ್ಸ್ನಾಲಿಟಿಗಾಗಲಿ ಮತ್ತೊಂದಕ್ಕಾಗಲಿ ನಾನು ರೊಮ್ಯಾಂಟಿಕ್ ಸಿನಿಮಾ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಇನ್ನೊಂದು ಸ್ವಲ್ಪ ಮೇಕವರ್ ಆಗಬೇಕಾಗತ್ತೆ.